ನಮಸ್ತೆ ಬಂಧುಗಳೇ, ನನ್ನ ಹೆಸರು ವೇದ್ ಕುಮಾರ್ ಅಂತ. ಗಂಗೋರ ಗ್ರಾಮ, ಅಂಕನಹಳ್ಳಿ ಅಂಚೆ, ಶನಿವಾರ ಸಂತೆ ಹೋಬಳಿ, ಸೋಮವಾರಪೇಟೆ ತಾಲೂಕು, ಮಡಿಕೇರಿ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದು ಗೋರಕ್ಷಣೆಗೋಸ್ಕರ ಹೋರಾಡ್ತಾ ಇರುವ ಪುನೀತ್ ಕೆರಳ್ಳಿ ಸರ್ ಜಾಮೀನು ಬಗ್ಗೆ ಆಗಿತ್ತು. ಅದಕ್ಕೆ ನಾನು ಕೆಲವು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಿ ವಿಡಿಯೋ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಬ್ರದರ್ ಕಮೆಂಟ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಕಮೆಂಟು? ವಯಸ್ಸಾದ ದನಕರುಗಳನ್ನು ಗೋಶಾಲೆಗೆ ಬಿಡಲಿಕ್ಕೆ ನೀನು ಬರ್ತೀಯಾ, ರೈತರ ಗೋಳನ್ನು ನೀನು ಏಗ್ತೀಯಾ ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ. ಬ್ರದರ್, ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಕೇಳು. ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಗೋಶಾಲೆ ನಿರ್ಮಾಣ ಮಾಡಿಲ್ಲ. ಆ ಗೋಶಾಲೆಗೆ ತಂದು ಬಿಡುವಂತನೂ ನಾನು ಹೇಳ್ತಿಲ್ಲ. ನನಗೇನಾದರೂ ಗೋಶಾಲೆ ನಿರ್ಮಾಣ ಮಾಡುವಂಥ ಯೋಗ್ಯತೆ ಅರ್ಹತೆ ಬಂದರೆ ಖಂಡಿತ ನಿರ್ಮಾಣ ಮಾಡಿ ತಗೊಂಡು ಬಂದು ಬಿಡಪ್ಪ ಅಂತ ಹೇಳ್ತೀನಿ. ಗೊತ್ತಾಯ್ತಾ? ನಾನು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಿದ್ದೀನಿ, ನೀನು ನನ್ನನ್ನು ಪ್ರಶ್ನೆ ಮಾಡಿದೀಯಾ, ಓಕೆ, ತಪ್ಪೇನಿಲ್ಲ. ಬ್ರದರ್, ಹಾಗಂತ ಹೇಳಿ ವಯಸ್ಸಾದ ಅಪ್ಪ ಅಮ್ಮನ ಇರ್ತಾರೆ, ಅವರನ್ನು ಈಗಿನ ಕಾಲದಲ್ಲಿ ಸಾಕೋಕ್ಕಾಗಲ್ಲ, ನೋಡ್ಕೊಳ್ಳೋಕ್ಕಾಗಲ್ಲ, ಅವ್ರ ಕಾಟ ತಡೆಯೋಕ್ಕಾಗಲ್ಲ, ಅವ್ರಿಗೆ ಅನ್ನ ಹಾಕೋಕ್ಕಾಗಲ್ಲ ಅಂತೇಳಿ ನಮ್ಗೆ ಅವರಿಂದ ಅಡೆಚಣೆ, ನಮ್ಮ ಸಂತೋಷಕ್ಕೆ ಅವರು ಅಡ್ಡಿ ತಡೆ ಆಗಿದ್ದಾರೆ ಅಂತೇಳಿ, ಅಡೆತಡೆ ಹುಟ್ಟುತ್ತಾರೆ ಅಂತೇಳಿ ಅವರನ್ನು ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸುವಂಥ ಕಾಲದಲ್ಲಿ ನೀನು ಈ ಪ್ರಶ್ನೆ ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ಅದ್ರ ಬಗ್ಗೆ ನಾನು ವಿಷಯ ಮಾತಾಡ್ತೀನಿ. ಬ್ರದರ್, ಒಬ್ಬರು ಮುಟ್ಟಾಳು ರಾಜಕಾರಣಿಗಳಿದ್ದಾರೆ. ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರು 180% ಇದ್ದಾರೆ ಮುಟ್ಟಾಳರು. ಅವ್ರು ಏನು ಮಾಡ್ತಾರೆ ಅಂದರೆ, ತನ್ನ ಬೇಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಎಲ್ಲಿ ಜಾಸ್ತಿ ಯಾವ ಜಾತಿಯ ವೋಟ್ ಬ್ಯಾಂಕ್ ಇದೆಯೋ ಅವರ ಓಲೈಕೆಗೋಸ್ಕರ, ತನ್ನ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ತನ್ನ ಸಂತಾನವಾಗಿ ಬದುಕೋಕ್ಕೋಸ್ಕರ, ಅವ್ರ ಮಕ್ಕಳಿಗೆ ಕೂಡಿಟ್ಟು ಅವ್ರನ್ನ ಸುಖ ಸಂತೋಷವಾಗಿ ಇಡೋಕ್ಕೋಸ್ಕರ ರಾಜಕಾರಣ ಮಾಡುವಂಥ ರಾಜಕಾರಣಿಗಳಿದ್ದಾರೆ ಇಲ್ಲಿ. ಅವ್ರೇನು ಮಾಡ್ತಾರೆ, ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡೋಕ್ಕೋಸ್ಕರ ಕೆಲವು ಬಿಟ್ಟಿ ಭಾಗ್ಯಗಳನ್ನು ತರ್ತಾರೆ, ಕೆಲವು ಕಾಯ್ದೆಗಳನ್ನು ತರ್ತಾರೆ, ಅದನ್ನು ರೈತರ ಮೇಲೆ ಹೇರ್ತಾರೆ, ರೈತರುಗಳು ಅನುಭವಿಸ್ತಾರೆ ಅಲ್ವಾ? ಅದೇ ರೀತಿ ಗೋಹತ್ಯೆ ನಿಷೇಧ ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡ್ತೀನಿ. ಏಕಾಏಕಿ 2021ರಲ್ಲಿ ಅನಿಸುತ್ತೆ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಮಾಡಿದರು. ಏಕಾಏಕಿ ಅದರ ಹಿಂದೆ ಮುಂದೆ ಆಗುವಂಥ ತೊಂದರೆಗಳನ್ನು, ಅಡಚಣೆಗಳನ್ನು, ಅನುಕೂಲತೆಗಳನ್ನು ಯೋಚನೆ ಮಾಡಲಿಲ್ಲ, ಗೋಹತ್ಯೆ ನಿಷೇಧ ಮಾಡಿದರು. ಅದನ್ನು ಸ್ವಾಗತಿಸಲೇಬೇಕು. ನಾ ಹಿಂದೂ ಧರ್ಮದವನಾಗಿ, ಸನಾತನ ಧರ್ಮದವನಾಗಿ, ನನ್ನ ಆತ್ಮಾಭಿಮಾನದಿಂದ ಗೌರವಪೂರ್ವಕವಾಗಿ ಆ ಗೋಹತ್ಯೆ ನಿಷೇಧನ ಒಪ್ಕೊಳ್ತೀನಿ, ಸ್ವಾಗತಿಸ್ತೀನಿ, ಸಂತೋಷ ಪಡ್ತೀನಿ. ಓಕೆ. ಆದರೆ ಗೋಹತ್ಯೆ ನಿಷೇಧ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ, ಅದರ ಅವಶ್ಯಕತೆಯನ್ನು ಪೂರೈಸಲಿಲ್ಲ, ಅದಕ್ಕೆ ಬೇಕಾದಂಥ ಗೋಶಾಲೆಗಳನ್ನು ನಿರ್ಮಾಣ ಮಾಡಲಿಲ್ಲ. ಗೋಶಾಲೆಗಳನ್ನು ನಿರ್ಮಾಣ ಮಾಡಿದಿದ್ದರೆ ಈ ಮಧ್ಯ ರೋಡಲ್ಲಿ, ಹೈವೇ ರೋಡಲ್ಲಿ ರಾತ್ರಿ ನಿದ್ರೆ ಇಲ್ಲದೆ ತನ್ನ ಕುಟುಂಬವನ್ನು ಬಿಟ್ಟು ಗೋರಕ್ಷಣೆಗೋಸ್ಕರ ಬೀದಿಲಿ ಇಳಿಯೋ ಅವಶ್ಯಕತೆಯೇ ಬರ್ತಾ ಇರಲಿಲ್ಲ. ಏನು ಮಾಡಬೇಕಾಗಿತ್ತು ರಾಜಕಾರಣಿಗಳು? ಆ ಸರ್ಕಾರ ಏನು ಮಾಡಬೇಕಾಗಿತ್ತು? ರಾಜಕಾರಣಿಗಳು ಯಾವುದ್ರ ಬಗ್ಗೆ ದನಿ ಎತ್ತಬೇಕಿತ್ತು? ವಿಧಾನಸಭೆಯಲ್ಲ, ಸದನದಲ್ಲ, ಯಾವುದಕ್ಕೋಸ್ಕರ ಹೊರಡಬೇಕಾಯಿತು ಅಂದರೆ, ಆ ಕಾಯ್ದೆ ಗೋಹತ್ಯೆ ನಿಷೇಧ ಮಾಡುವಾಗ ಮೊದಲು ಇದನ್ನು ಮಾಡಪ್ಪ, ನೀನು ಗೋಶಾಲೆನ ನಿರ್ಮಾಣ ಮಾಡು. ಪ್ರತಿ ಒಂದು ಜಿಲ್ಲೆಗೆ 2 ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದನಾದರೂ ಗೋಶಾಲೆನ ಓಪನ್ ಮಾಡು. ಆ ಗೋಶಾಲೆಗೆ ಬರುವಂಥ ಖರ್ಚು ವೆಚ್ಚನ ಸರ್ಕಾರದಿಂದಲೇ ಭರಿಸಬೇಕು. ರೈತರು ಸಾಕಿದಂಥ ದನ ಕರುಗಳನ್ನು ಅಥವಾ ಹೋರಿ ಕರುಗಳನ್ನು ಅಥವಾ ವಯಸ್ಸಾದ ಕರುಗಳನ್ನು ಗೋಶಾಲೆಗೆ ತಂದುಬಿಡ್ತಾರೆ, ಅದನ್ನು ಸರ್ಕಾರ ನೋಡ್ಕೊಳ್ಳುತ್ತೆ. ಗೋಹತ್ಯೆ ನಿಷೇಧ ಕಾಯ್ದೆ ತಂದಿದ್ದಕ್ಕೂ ಸಾರ್ಥಕತೆ ಅಂತ ಆಗ್ತಿತ್ತು. ಅದನ್ನು ಅವರು ಮಾಡಲಿಲ್ಲ. ಗೋಶಾಲೆಗಳಿಲ್ಲ, ಎಲ್ಲೋ ದೂರದಲ್ಲಿ ಎಲ್ಲೋ ಒಂದೊಂದು ಇದ್ದಾವೆ, ಅದು ಮಠ ಮಾನ್ಯಗಳಲ್ಲಿ ಮಾತ್ರ. ಅದನ್ನು ರಾಜಕಾರಣಿಗಳು ಹೋರಾಡಿ ಮಾಡಬೇಕಾಗಿತ್ತು, ಸರ್ಕಾರ ಹೋರಾಡಿ ಮಾಡಬೇಕಾಗಿದ್ದ ಕೆಲಸನ ಗೋಶಾಲೆಗಳನ್ನು ಮಾಡದೇ ಗೋಹತ್ಯೆ ನಿಷೇಧ ಮಾಡಿದರೆ ಗೋಹತ್ಯೆ ಹೇಗೆ ನಿಲ್ಲುತ್ತೆ? ರೈತನಿಗೆ ಅವಶ್ಯಕತೆ ಇರುತ್ತೆ, ದುಡ್ಡು ಬೇಕಿರುತ್ತೆ ಅವನಿಗೆ ಅವಶ್ಯಕತೆಗೆ. ಆವಾಗ ಅವನಿಲ್ಲದ ದನ ಕರುಗಳನ್ನು ಮಾರ್ತಾನೆ. ಅವಾಗ ಕೊಂಡುಕೊಳ್ಳೋಕ್ಕೆ ಅವರಿಲ್ಲ ಅಂದರೆ ಅವನು ಕಸಾಯಿಖಾನೆ ತಗೋಗುವಂಥ ಕಟುಕರ ಕೈಲೇ ಕೊಡಬೇಕಾಗತ್ತೆ.
ದನ ತಿನ್ನೋರ ಕೈಲೇ ಕೊಡಬೇಕಾಗತ್ತೆ. ತಪ್ಪೇನೋ ಅವ್ರು ತಿನ್ನೋ ಅಭ್ಯಾಸ ಅವ್ರು ತಿಂತಾರೆ, ಅದನ್ನು ನಿಲ್ಸೋಕ್ಕಾಗಲ್ಲ. ನಮ್ಮ ರೈತರಿಗೆ ಅವಶ್ಯಕತೆ ಇರುತ್ತೆ, ಹಣದ ಅಭಾವ ಇರುತ್ತೆ, ಅದನ್ನು ಸರ್ಕಾರ ನೀಗಿಸಬೇಕು. ಅದಕ್ಕೆ ದನ ಕರುಗಳಿಗೆ ಸಂಬಂಧಪಟ್ಟಂತೆ ಗೋಶಾಲೆನ ನಿರ್ಮಾಣ ಮಾಡಬೇಕಾಗಿದೆ ಸರ್ಕಾರದ ಕೆಲಸ. ಆಮೇಲೆ ಗೋಹತ್ಯೆ ನಿಷೇಧ ಮಾಡಿದರೆ ಅದಕ್ಕೊಂದು ಅರ್ಥ ಇತ್ತು, ಅದು ಸಾರ್ಥಕತೆ ಆಗ್ತಿತ್ತು. ಕರ್ನಾಟಕದಲ್ಲಿ ಒಂದು 60% ಆದರೂ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ತಂದಿದ್ದಕ್ಕೂ ಸಾರ್ಥಕತೆ ಆಗೋದು. ದನಕರುಗಳು ಕಸಾಯಿಖಾನೆಗೆ ಹೋಗೋದು ತಪ್ತಾ ಇತ್ತು. ಏನು ಮಾಡ್ತಾರೆ, ಈಗ ಹೆಚ್ಚಿನದಾಗಿ ದನಕರುಗಳನ್ನು ಸಾಕಿರೋರು ಹಸು ಕರು ಹಾಕೋದು 100%ಅಲ್ಲಿ 80% ಹೋರಿ ಕರುಗಳಾಗಿರ್ತವೆ. ಅದು ಅನುಭವ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಾಕ್ತೀನಿ, ಇದ್ರ ಬಗ್ಗೆ ಮಾತಾಡೋಣ. ಅವಾಗ ಏನು ಮಾಡ್ತಾನೆ, ಹೋರಿ ಕರುಗಳನ್ನು ಸಾಕೋಕ್ಕಾಗಲ್ಲ, ಅವನು ಬಡವನಾಗಿರ್ತಾನೆ, ಅವನಿಗೆ ಜಮೀನಿರಲ್ಲ. ಆವಾಗ ಅವನು ಕಸಾಯಿಖಾನೆಗೆ ತಗೊಂಡು ಹೋಗೋ ವ್ಯಕ್ತಿ ಕೈಲೇ ಕೊಡಬೇಕಾಗತ್ತೆ, ಅವನು ಸಾಕೋಕ್ಕಾಗಲ್ಲ. ಗೋಶಾಲೆ ಇದೆ, ತಗೊಂಡೋಗಿ ಬಿಡ್ತಿದ್ದ. ಮೊದಲು ಗೋಶಾಲೆನ ನಿರ್ಮಾಣ ಮಾಡಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ತಂದಿದ್ದರೆ ಅದಕ್ಕೊಂದು ಅರ್ಥ ಇತ್ತು, ಅದಕ್ಕೊಂದು ಸಾರ್ಥಕತೆ ಇತ್ತು. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು, ಸರ್ಕಾರದವರು ಪ್ರತಿ 2 ತಾಲೂಕಿಗಂತೆ ಜಿಲ್ಲೆಯಲ್ಲಿ ಒಂದು ಗೋಶಾಲೆನ ನಿರ್ಮಾಣ ಮಾಡಿದರೆ ಇದನ್ನು 60ರಿಂದ 70% ಭಾಗನಾರು ತಡಿಬೋದು. ಪುನೀತ್ ಕೆರಳಿ ಸರ್ ಅಂತವರು ಗೋಹತ್ಯೆ ನಿಷೇಧಕ್ಕೋಸ್ಕರ ಕಸಾಯಿಖಾನೆಗೆ ಹೋಗದಂತೆ ತಡೆಯೋಕ್ಕೋಸ್ಕರ ಪ್ರಾಣ ಅರ್ಪಿಸೋಕ್ಕೆ ಮಧ್ಯ ರೋಡಲ್ಲಿ ಮಧ್ಯರಾತ್ರಿಲಿ ಟೈಮ್ ಇಲ್ಲದೆ, ನಿದ್ದೆ ಇಲ್ಲದೆ, ಹೆಂಡತಿ ಮಕ್ಕಳನ್ನ ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು ಬಂದು ಬೀದಿಲಿ ಇಳಿಯೋವಂಥ ಕೆಲಸ ಆಗ್ತಾಯಿರಲಿಲ್ಲ, ಹೋರಾಡೋವಂಥ ಅವಶ್ಯಕತೆ ಬರ್ತಿರಲಿಲ್ಲ. ಒಂದು ಪ್ರಾಣಕ್ಕೆ 50 ಲಕ್ಷ ಬೆಲೆ ಕಟ್ಟುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಮೊದಲು ಗೋಶಾಲೆಗಳನ್ನು ನಿರ್ಮಾಣ ಮಾಡಿ, ಅದನ್ನು ಸರ್ಕಾರದ ಖರ್ಚು ವೆಚ್ಚದಲ್ಲಿ ನಡಿಬೇಕು. ಯಾಕೆ ನಡೆಸಬಾರ್ದು? ಯಾವುದೋ ಒಂದು ಕಿತ್ತೋದ್ರೆ ರೋಡ್ ಮಾಡ್ತಾರೆ, ಸುಮ್ಮನೆ ಬಿಲ್ ತಗೋತಾರೆ, ಅದು 1 ವರ್ಷಕ್ಕಿರಲ್ಲ. ಇಂಥವಕ್ಕೆಲ್ಲ ಸಂಘ ಸಂಸ್ಥೆಗಳೆಲ್ಲ ಓಟ್ ಹಾಕಲಿ ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಾಗ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ, ಗೋಶಾಲೆಗಳು ತಂದು ಬಿಡ್ತಾರೆ. ಅವಾಗ ಸರ್ಕಾರವೇ ನೋಡ್ಕೊಳ್ಳಿ, ಆವಾಗ ಮಾತ್ರ ಗೋಹತ್ಯೆ ನಿಷೇಧ ಜಾರಿಗಾಗೋದು. ಇಲ್ಲ ಅಂದರೆ ಖಂಡಿತ ಕದ್ದು ಮುಚ್ಚೆ ಆದರೂ ಕಸಾಯಿಖಾನೆಗಳು ದನಗಳು ಹೋಗ್ತಾ ಇರ್ತವೆ, ಅದನ್ನು ನಿಷೇಧ ಮಾಡೋದು, ತಡೆಗಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂದರೆ ಬೆಂಬಲಕ್ಕೆ ಯಾರು ಇರಲ್ಲ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ.